ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯುವಂತಹ ನೀರಿಗೆ ಹಾಹಾಕಾರ. 3 ತಿಂಗಳಿನಿಂದ ಕುಡಿಯಲು ನೀರಿಲ್ಲದೆ ಗ್ರಾಮಸ್ಥರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರಿನ ದಿದ್ದಿಗೆಯಲ್ಲಿ ನೀರಿಗೆ ಬರ ಬಂದ್ಬಿಟ್ಟಿದೆ. ಬೇಸಿಗೆ ಇನ್ನೂ ಆರಂಭ ಆಗಿಲ್ಲ, ಅದಕ್ಕೂ ಮುನ್ನ ನೀರಿಲ್ಲ. 3 ತಿಂಗಳಿನಿಂದ ಕುಡಿಲಿಕ್ಕೆ ನೀರಿಲ್ಲದೆ ಗ್ರಾಮಸ್ಥರು ಪರದಾಟ ಅನುಭವಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರಿನ ದಿದ್ದಿಗೆಯಲ್ಲಿ ನೀರಿಗೆ ಬರ ಬಂದ್ಬಿಟ್ಟಿದೆ. 3 ತಿಂಗಳಿನಿಂದ ದೂರು ಕೊಟ್ಟರೂ ಕೂಡ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಪಿಡಿಒ. ರೊಚ್ಚಿಗೆದ್ದು ಪಿಡಿಒಗೆ 4 ಗಂಟೆ ದಿಗ್ಬಂಧನವನ್ನು ಹಾಕಿದ್ದಾರೆ ಗ್ರಾಮಸ್ಥರು. ಪಿಡಿಒ ಮತ್ತು ಬಿಎಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೆದರಿ ಈಗಲೇ ನೀರು ಬಿಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಪಿಡಿಒ. ಸಮಸ್ಯೆ ಬಗೆಹರಿಸಲು 1 ದಿನದ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಜನ. ಬಿಟ್ಟಿಲ್ಲ ಪಿಡಿಒನ, ನೀರು ಬಿಡಬೇಕಷ್ಟೇ. ನೀರಿಲ್ಲ ಅಂದರೆ ಯಾವ ಕೆಲಸನೂ ಸಾಗೋದೇ ಇಲ್ಲ. ಮಾತಾಡಬೇಕಾ, ಸುಸ್ತಾಗ್ಬಿಟ್ಟಿರುತ್ತೆ, ನೀರು ಕುಡ್ದೇ ಮಾತಾಡಬೇಕು. ಯಾವ ಕೆಲಸನೂ ಮನೆಯಲ್ಲಿ ಸಾಗೋದೇ ಇಲ್ಲ. ಕರೆಂಟ್ ಇಲ್ಲ ಅಂದ್ರೂ ಇದ್ದು ಬಿಡಬಹುದು. ಆದರೆ ನೀರಿಲ್ಲ ಅಂದರೆ ಇವೆಲ್ಲ ಮೂಲಭೂತ ಅವಶ್ಯಕತೆಗಳಿಗೋಸ್ಕರನೇ ಇನ್ನೂ ಜನ ಪರದಾಡುವಂತಹ ಪರಿಸ್ಥಿತಿ ಎಲ್ಲ ಕಡೆಯಲ್ಲಿ. ಅದರಲ್ಲೂ ರಾಯಚೂರಲ್ಲಂತೂ ಕೇಳೋ ಹಾಗಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ನೀರಿಗಾಗಿ ಹಾಹಾಕಾರ ಜಾಸ್ತಿ ಆಗಿಬಿಟ್ಟಿದೆ. ನೋಡಿ, ರಾಯಚೂರು ಸಿಂಧನೂರಿನಲ್ಲಿ ಆಗಿರುವಂತಹ ಘಟನೆ ಅವ್ರಿಗೂ ಸಾಕಾಗಿ ಬೇಸತ್ತು ಹೋಗಿ ಬಂದು ಪಿಡಿಒ ಅವರನ್ನ ಕೂಡ ಹಾಕ್ತಾರೆ. ಆನಂತರವಾಗಿ ಅವರು ಎದರಿ ಆಯಿತು ಬಿಡ್ತೀನಿ ಅಂಥೇಳಿ ಹೇಳ್ತಾರೆ. 1 ದಿನದ ಟೈಮನ್ನು ಕೂಡ ಕೊಡ್ತಾರೆ, ಕಾಲಾವಕಾಶವನ್ನು ಕೊಡ್ತಾರೆ. ಬಿಡಬೇಕಷ್ಟೇ ನೀರು. ಹೊಸ ಒಂದೆರಡು ರಿಂಗ್ ಹಾಕ್ಬೇಕು. ನಾವು ನಡೆದಿದ್ದೀವಿ, ನಮ್ಗೆ ಅಂತ ಬರಗಾಲ ಬರಬಾರ್ದು. ಇನ್ನು